ಪಾದಯಾತ್ರೆಯಲ್ಲಿ ಎಚ್ಡಿಕೆ ಮತ್ತೆ ಪ್ರೀತಂರ ಬೆಂಬಲಿಗರ ಕಿರಿಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೀತಂ ಗೌಡ ವಿರುದ್ಧ ಬಿಜೆಪಿ ಹೈಕಮಾಂಡ್ಗೆ ಜೆಡಿಎಸ್ ದೂರು ಕೊಟ್ಟಿದೆ. ಈ ಗಲಾಟೆ ವಿಚಾರ ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಬಿಜೆಪಿ ಹೈಕಮಾಂಡ್ಗೆ ಈ ಬಗ್ಗೆ ದೋಸ್ತಿ ನಾಯಕರು ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮಂಜುನಾಥ್, ಈಗ ಪ್ರೀತಂ ಗೌಡ್ರ ಮೇಲಿಂದ ಮೇಲೆ ದೂರುಗಳಿದ್ದೇ ಇದೆ. ಚುನಾವಣೆಗೂ ಮುಂಚೆ ಅವರ ಸಹಕಾರ ಇಲ್ಲ ಅಂತ, ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬರ್ತಾ ಇರಲಿಲ್ಲ ಅಂತ, ಈಗ ಪಾದಯಾತ್ರೆ ಸಂದರ್ಭದಲ್ಲೂ ಕಿರಿಕ್ ನಡೆದಿರೋ ವಿಚಾರವಾಗಿ ಏನು ಚರ್ಚೆ ಆಗುತ್ತೆ? ಪ್ರೀತಂ ಗೌಡ್ರಿಗೆ ಏನಾದರೂ ಸಂದೇಶ ಬರುತ್ತಾ ಬಿಜೆಪಿ ಹೈಕಮಾಂಡ್ನಿಂದ? ವಿಜಯ್ ಜೆಡಿಎಸ್ ಬಿಜೆಪಿ ಒಂದು ಏನು ಮೈತ್ರಿ ಆಯಿತು ಆ ಸಂದರ್ಭದಲ್ಲಿಂದ ಕೂಡ ಹಾಸನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕರಾಗಿರುವಂಥ ಪ್ರೀತಂ ಗೌಡ ಜೊತೆಗೆ ದಳಪತಿಗಳ ನಡುವೆ ಒಂದು ಕೋಲ್ಡ್ ವಾರ್ ನಡೀತಾನೆ ಇತ್ತು. ಏನು ಈ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಮೈತ್ರಿ ಮುಂದುವರೆದ್ರೆ ತನಗೆ ಒಂದು ವಿಧಾನಸಭಾ ಕ್ಷೇತ್ರ ಸಿಗೋದಿಲ್ಲ ಅನ್ನೋ ಆತಂಕ ಪ್ರೀತಂ ಗೌಡ್ರಿಗಿರುವಂಥದ್ದು. ಜೊತೆಗೆ ಮೈತ್ರಿಗೂ ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಎನ್ ಡಿ ಎ ಅಭ್ಯರ್ಥಿ ಆಗಿರುವಂಥ ಪ್ರಜ್ವಲ್ ರೇವಣ್ಣಗೆ ಸಪೋರ್ಟನ್ನು ಕೂಡ ಏನು ಪ್ರೀತಂ ಗೌಡ್ರು ಮಾಡಿರಲಿಲ್ಲ. ಹೀಗಾಗಿ ಈ ಎಲ್ಲ ವಿಚಾರಗಳು ಒಂದು ಕಡೆ ಆದರೆ ಏನು ಪ್ರಜ್ವಲ್ ಒಂದು ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ನೇರವಾಗಿ ಪ್ರೀತಂ ಗೌಡ್ರು ಇದ್ದಾರೆ ಅನ್ನೋದು ಹೇಳಿಕೆಯನ್ನು ಕುಮಾರಸ್ವಾಮಿ ಅವರು ಪ್ರೀತಂ ಗೌಡ್ರ ವಿರುದ್ಧ ಒಂದು ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಈ ಎಲ್ಲ ವಿಚಾರಗಳು ಒಂದು ಕಡೆ ಇಟ್ಕೊಂಡು ಲೆಕ್ಕಾಚಾರದಲ್ಲಿದ್ದಂಥ ದಳಪತಿಗಳು ಮೊನ್ನೆ ಏನು ಮೈಸೂರಿನಿಂದ ಅಂದರೆ ಬೆಂಗಳೂರಿಂದ ಮೈಸೂರಿಗೆ ಮೈಸೂರು ಚಲೋ ಒಂದು ಪಾದಯಾತ್ರೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಹಾಸನದ ಅಂದರೆ ಮಂಡ್ಯ ಕ್ಷೇತ್ರದ ಒಂದು ಪಾದಯಾತ್ರೆ ತಲುಪಿದ ಸಂದರ್ಭದಲ್ಲಿ ಪ್ರೀತಂ ಗೌಡ ಬೆಂಬಲಿಗರು ಒಂದಷ್ಟು ಜನ ಎಚ್ ಡಿ ಕುಮಾರಸ್ವಾಮಿ ಅವರ ಮುಂದೆ ಪ್ರೀತಂ ಗೌಡರ ಪರವಾಗಿ ಒಂದಷ್ಟು ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಏನು ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಒಂದಷ್ಟು ಕೈ ಮಿಲಾಯಿಸುವಂಥ ಕೆಲಸಗಳು ಕೂಡ ಆಯಿತು. ಈ ಸಂದರ್ಭದಲ್ಲಿ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಇದರಿಂದ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ಮುಜುಗರ ಆಗಿರುವಂಥದ್ದು. ಯಾಕಂದರೆ ತಮ್ಮ ಸ್ವಕ್ಷೇತ್ರದಲ್ಲೇ ತಮ್ಮ ಮುಂದೆ ಈ ರೀತಿ ಪ್ರೀತಂ ಗೌಡ ಮತ್ತು ಅವರ ಬೆಂಬಲಿಗರು ಈ ರೀತಿ ವರ್ತನೆ ಮಾಡಿರುವಂಥದ್ದು ತಮಗೆ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಇದು ಸರಿಯಲ್ಲ. ಈ ಒಂದು ನಡವಳಿಕೆ ಇದು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಅಸಮಾಧಾನ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ವ್ಯಕ್ತಪಡಿಸಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ಗೆ ಒಂದು ದೂರನ್ನು ಕೊಡಲಿಕ್ಕೆ ಜೆಡಿಎಸ್ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಈ ಒಂದು ವಿಚಾರವನ್ನು ಹೈಕಮಾಂಡ್ಗೆ ರವಾನೆ ಮಾಡಿ ಅಲ್ಲಿ ಪ್ರೀತಂ ಗೌಡ ವಿರುದ್ಧ ಒಂದು ಶಿಸ್ತು ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಲಿಕ್ಕೆ ಈಗಾಗಲೇ ದಳಪತಿಗಳು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಈಗ ಹೈಕಮಾಂಡ್ಗೆ ರವಾನೆ ಮಾಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.